ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ವೈಟಿ ಸ್ಟುಡಿಯೋಲ್ಲಿ ಬಂದುಬಿಟ್ಟು ಒಂದು ಹೊಸ ಅಪ್ಡೇಟ್ ಬಂದಿದೆ. ಇದು ತುಂಬ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಅಪ್ಡೇಟ್ ಅಂದರೆ, ಈಗ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ನಿಮ್ಮ ಚಾನಲಲ್ಲಿ ಯಾವ ಟೈಪ್ ವಿಡಿಯೋ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ, ಸೊ ನೀವು ಯಾವ ಟೈಪಲ್ಲಿ ವಿಡಿಯೋ ಮಾಡಬೇಕು ಎಲ್ಲ ಬಂದುಬಿಟ್ಟು ವೈಟಿ ಸ್ಟುಡಿಯೋ ನಿಮಗೆ ಹೇಳುತ್ತೆ. ವೈಟಿ ಸ್ಟುಡಿಯೋದಲ್ಲೇ ನಿಮಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದು ಎಲ್ಲಿ ಹೋಗಿ ನಾವು ಚೆಕ್ ಮಾಡಬೇಕು, ಏನು ಎತ್ತ ಅಂತ ಎಲ್ಲ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಜನಕ್ಕೆ ಬಂದುಬಿಟ್ಟು ಏನಂದರೆ ಥಂಬ್ನೇಲ್ ಮಾಡೋಕ್ಕೆ ಬರ್ತಾ ಇರಲ್ಲ, ಯಾವ ಟೈಪ್ ನಾವು ಟೈಟಲ್ ಹಾಕಬೇಕು, ಯಾವ ಥರ ವೀಡಿಯೋ ನಾವು ಮಾಡಬೇಕಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಈಗ ಒಂದೆರಡು ವೀಡಿಯೋ ಬಂದುಬಿಟ್ಟು ನ್ಯೂ ಯೂಟ್ಯೂಬರ್ಸ್ಗೆ ನಾನು ಹೇಳ್ತಾ ಇರೋದು. ಹೊಸ ಯೂಟ್ಯೂಬರ್ಸ್ ಲೈಕ್ 1 ಮಂತ್ 2 ಮಂತ್ ಲೈಕ್ 3 ಮಂತ್ಸ್ ಯಾರ್ದೆಲ್ಲ ಆಗಿದೆ ಅವ್ರದ್ದೆಲ್ಲ ಚಾನಲಲ್ಲಿ ಏನಾಗುತ್ತೆ, ಒಂದೆರಡು ವೀಡಿಯೋ ಬಂದುಬಿಟ್ಟು ವೈರಲ್ ಆಗುತ್ತೆ. ಅದಾದಮೇಲೆ ಬೇರೆ ವೀಡಿಯೋಸ್ ಅವರು ಯಾವ ವೀಡಿಯೋ ಹಾಕಬೇಕಂತ ಗೊತ್ತಾಗಲ್ಲ ಅವ್ರಿಗೆ, ಓಕೆನಾ. ಸೊ ನಿಮ್ಮ ವೈಟಿ ಸ್ಟುಡಿಯೋದಲ್ಲೇ ಹೇಳುತ್ತೆ ನೀವು ಯಾವ ಟೈಪ್ ವೀಡಿಯೋ ಹಾಕಬೇಕು, ಯಾವ ಟೈಪ್ ವೀಡಿಯೋ ಹಾಕಿದರೆ ನಿಮ್ಮದು ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಅಂತ ಈ ವೈಟಿ ಸ್ಟುಡಿಯೋನೇ ನಿಮ್ಗೆ ಹೇಳುತ್ತೆ. ಸೊ ಎಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಅಂತ ಎಲ್ಲನೂ ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲನೂ ಮಾಡ್ಕೊಳ್ಳಿ ಆ್ಯಂಡ್ ಫುಲ್ ಸಪೋರ್ಟ್ನ ಮಾಡಿ, ಓಕೆನಾ ಗೈಸ್. ಆ್ಯಂಡ್ ಇದೇ ಥರ ನಿಮ್ಮದು ಬಂದುಬಿಟ್ಟು ಚಾನಲ್ ಪ್ರಮೋಷನ್ ಏನಾದರೂ ಮಾಡಬೇಕಂದ್ರೆ ಫಸ್ಟ್ ಕಮೆಂಟ್ ಮಾಡಿ, ಏನಾದರೂ ಮುದ್ದಾದ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮದು ಚಾನಲ್ ಏನಿದೆ, ನಿಮ್ಮ ಚಾನಲ್ ಏನಿದೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಆ್ಯಂಡ್ ಪ್ರಮೋಷನ್ನು ಕೂಡ ಮಾಡ್ತೀನಿ. ಕಮ್ಯುನಿಟಿ ಪೋಸ್ಟಲ್ಲಿ ಬಂದುಬಿಟ್ಟು ಲಿಂಕ್ ಸಮೇತ ಪ್ರಮೋಷನ್ ಮಾಡ್ತೀನಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ ಮಾಡ್ಕೋತೀನಿ, ಓಕೆನಾ. ಗೈಸ್, ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಆ ಅಪ್ಡೇಟ್ ಎಲ್ಲಿ ಸಿಗುತ್ತೆ ಅಂತ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ಸಿಂಪಲಿ ನಮ್ಮದು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಓಪನ್ ಮಾಡ್ಕೊಂಡಾದಮೇಲೆ ನಿಮಗೆ ಇಲ್ಲಿ ಒಂದು ಏನು ಸಿಗುತ್ತೆ, ಏನು ಸಿಗಲ್ಲ. ಸಿಂಪಲಿ ನಮಗೆ ಇಲ್ಲಿ ಏನು ಕ್ಲಿಕ್ ಮಾಡಬೇಕು, ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ನೋಟಿಫಿಕೇಷನ್ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ, ಸಿಂಪಲಿ ನಿಮಗೆ ನೋಟಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು, ಓಕೆನಾ. ನೋಟಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಲಾಸ್ಟಲ್ಲಿ ನ್ಯೂಸ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ. ಸೊ ಸಿಂಪಲ್ ಇಲ್ಲಿ ನೋಡಿ ನ್ಯೂಸ್ ಆಪ್ಷನ್ ಲಾಸ್ಟಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಹೊಸದಾಗಿ ಬಂದಿದೆ. ಸೊ 9 ಡೇಸ್ ಮುಂಚೆ ಬಂದಿದೆ. ಸೊ ನಾನು ನಿನ್ನೆ ಅಪ್ಡೇಟ್ ಬಂದುಬಿಟ್ಟು ನೋಡಿದ್ದು, ಓಕೆನಾ. ಮೀಟ್ ಯುವರ್ ನ್ಯೂ ಬ್ರಾಡ್ಕಾಸ್ಟಿಂಗ್ ಬುಡ್ಡಿ, ಗೆಟ್ ಯುವರ್ ಫ್ರೆಶ್ ಐಡಿಯಾಸ್ ಆ್ಯಂಡ್ ಟೈಟಲ್ ಆ್ಯಂಡ್ ಥಂಬ್ನೈಲ್ ದಟ್ ಫಿಟ್ ಯುವರ್ ಸ್ಟೈಲ್, ಓಕೆನಾ. ಸೊ ಎಲ್ಲನೂ ಬಂದುಬಿಟ್ಟು ನಿಮಗೆ ವೈಟಿ ಸ್ಟುಡಿಯೋದಲ್ಲೇ ಯಾವ ಟೈಪ್ ಥಂಬ್ನೈಲ್ ನೀವು ಹಾಕಬೇಕು, ಯಾವ ಟೈಪ್ ನೀವು ವಿಡಿಯೋ ಮಾಡಬೇಕು ಆ್ಯಂಡ್ ಯಾವ ಥರ ವಿಡಿಯೋ ಮಾಡಿದರೆ ನಿಮ್ಮದು ಜಾಸ್ತಿ ವ್ಯೂಸ್ ಬರುತ್ತೆ ಎಲ್ಲನೂ ಬಂದುಬಿಟ್ಟು ವೈಟಿ ಸ್ಟುಡಿಯೋದಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಬಟ್ ನಮಗೆ ಇಲ್ಲಿ ಬಂದುಬಿಟ್ಟು ಇನ್ನೂ ಶೋ ಆಗ್ತಾ ಇಲ್ಲ ನಮ್ಮ ವೈಟಿ ಸ್ಟುಡಿಯೋದಲ್ಲಿ. ಸೊ ಇದಕ್ಕೆ ನೀವು ಬಂದುಬಿಟ್ಟು ಏನು ಮಾಡಬೇಕಂದ್ರೆ ಡೆಸ್ಕ್ಟಾಪ್ ಸೈಟಲ್ಲಿ ಹೋಗಬೇಕು. ನಿಮ್ಮ ವೈಟಿ ಸ್ಟುಡಿಯೋನ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ನ ಮಾಡ್ಕೋಬೇಕು, ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಬ್ಯಾಕ್ ಬಂದಾದಮೇಲೆ ಇಲ್ಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಯಾರ ಹತ್ರ ಎಲ್ಲ ಇದೆ ಸಿಂಪಲಿ ಅವರು ಓಪನ್ನ ಮಾಡ್ಕೊಳ್ಳಿ, ಓಕೆನಾ. ನಮ್ಮದು ವೈಟಿ ಸ್ಟುಡಿಯೋ ಏನಿದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ನ ಮಾಡ್ಕೋಬೇಕು. ಅದಾದಮೇಲೆ ಸಿಂಪಲಿ ಇಲ್ಲಿ ಟೈಪ್ ಮಾಡಿ studio.youtube.com ಅಂತ ಒಂದು ಸ್ವಲ್ಪನೂ ಸ್ಪೇಸ್ ಕೊಡದೆ ಈ ಥರ ಟೈಪ್ ಮಾಡಿಬಿಟ್ಟು ಸಿಂಪಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕನ್ಫ್ಯೂಷನ್ಸು, ಸೊ ತುಂಬ ಜನ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಸಿಂಪಲಿ ಕಂಟಿನ್ಯೂ ಟು ಸ್ಟುಡಿಯೋ ಏನಿದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಸೊ ಕಂಟಿನ್ಯೂ ಟು ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಇಲ್ಲಿ ಬಂದುಬಿಟ್ಟು ಏನಂದರೆ ನೋಡಿ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ, ಓಕೆನಾ. ಎಲ್ಲಿ ನೀವು ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಬೇಕು, ಆ ಅಪ್ಡೇಟ್ನ ಯಾವ ಥರ ನಾವು ಯೂಸ್ ಮಾಡಬೇಕಂತ, ಓಕೆನಾ. ಸಿಂಪಲಿ ನಾನು ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ. ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿದ್ದೀರಾ ಕಂಟೆಂಟ್ದು. ಸೊ ಇಲ್ಲಿ ನೋಡಿ ಮಾರ್ಕ್ ಮಾಡ್ತೀನಿ ನಾನು ನಿಮಗೆ. ಸೊ ಇದು ಬಂದುಬಿಟ್ಟು ನಮ್ಮದು ಡ್ಯಾಶ್ ಬೋರ್ಡು, ಕೆಳಗಡೆ ಬಂದುಬಿಟ್ಟು ಕಂಟೆಂಟು. ಸೊ ಸಿಂಪಲಿ ನಾವೇನು ಮಾಡಬೇಕು, ಕಂಟೆಂಟ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ನಮ್ಮ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಈಗ ಇಲ್ಲಿ ಇಂಪ್ರೆಷನ್ ಆಪ್ಷನ್ ಇದೆಯಲ್ಲ, ಇನ್ಸ್ಪೈರೇಷನ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಸಿಂಪಲ್ಲಿ ಇನ್ಸ್ಪೈರೇಷನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು, ಓಕೆನಾ. ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಸೊ ನೋಡಿ ಆದಷ್ಟು ನೋಡ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ನಿಮಗೆ ಏನು ಕೊಟ್ಟಿದ್ದಾರೆ, ವೀಡಿಯೋಸ್ ಕೊಟ್ಟಿದ್ದಾರೆ. ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆನಾ. ವೀಡಿಯೋಸ್ ಕೊಟ್ಟಿದ್ದಾರೆ, ಯಾವ ಟೈಪ್ ವೀಡಿಯೋಸು, ವೆರಿ ಹೈ ಇಂಟ್ರೆಸ್ಟು
ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ಯಾವ ಥರ ಹಿಡನ್ ವೈಟಿ ಸ್ಟುಡಿಯೋ ಫ್ಯೂಚರ್ ಫಾರ್ ಮೋರ್ ವ್ಯೂಸ್ ಆ್ಯಂಡ್ ಕಾಪಿ ಪೇಸ್ಟ್ ಚಾನಲ್ ಐಡಿಯಾ. ಇದು ನನ್ನ ಕ್ಯಾಟಗರಿಗೆ ಬಂದುಬಿಟ್ಟು ವೀಡಿಯೋಸ್ನ ಸಜೆಸ್ಟ್ ಮಾಡ್ತಾ ಇರೋದು ಯೂಟ್ಯೂಬ್ ಅವರೇ. ಓಕೆನಾ, ಈ ಟೈಟಲ್ಸಲ್ಲಿ ಮಾಡಿ, ಈ ಥರ ಇದರಲ್ಲಿ ಮಾಡಿ ನಿಮ್ಮದು ವೀಡಿಯೋ ಬಂದುಬಿಟ್ಟು ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ ನಿಮ್ಮ ಆಡಿಯನ್ಸ್ ನೋಡೋದ್ರಲ್ಲಿ ಅಂತ. ಓಕೆನಾ, ಸೊ ಇದು ಓಪನ್ ಮಾಡು ಕೂಡ ತೋರಿಸ್ತೀನಿ. ಓಕೆನಾ, ಅವ್ರು ಟೈಟಲ್ ಎಲ್ಲ ಸಜೆಸ್ಟ್ ಮಾಡೋದು ಆ್ಯಂಡ್ ಏನು ಥಂಬ್ನೇಲ್ ಎಲ್ಲ ಇರುತ್ತೆ ಅದು. ಓಕೆನಾ, ಸೊ ಎಲ್ಲದರಲ್ಲೂ ನಂದು ನೀವೇ ನೋಡ್ಬೋದು, ಇಲ್ಲಿ ಝೂಮ್ ಮಾಡಿದ್ದೀನಲ್ಲ, ಇಲ್ಲಿ ವೆರಿ ಹೈ ಇಂಟ್ರೆಸ್ಟು, ಹಿಡನ್ ವೈಟಿ ಸ್ಟುಡಿಯೋ ಫ್ಯೂಚರ್ ಫಾರ್ ಮೋರ್ ವ್ಯೂಸ್, ಕಾಪಿ ಪೇಸ್ಟ್ ಚಾನಲ್ ಐಡಿಯಾ ಟು ಅವಾಯ್ಡ್, ಇಲ್ಲಿ ವೆರಿ ಹೈ ಇಂಟ್ರೆಸ್ಟ್, ಮತ್ತು ಬೆಸ್ಟ್ ಟೈಮ್ ಟು ಅಪ್ಲೋಡ್ ವೀಡಿಯೋಸ್ ಫಾರ್ ಮೋರ್ ವ್ಯೂಸು, ಇದು ಬಂದುಬಿಟ್ಟು ಬೆಸ್ಟ್ ಅಲ್ಲ, ವೆರಿ ಹೈ ಇಂಟ್ರೆಸ್ಟಲ್ಲಿದೆ. ಸೊ ನಾನು ಅದಾದಮೇಲೆ ಮತ್ತು ಯೂಟ್ಯೂಬ್ SEO ಟಿಪ್ಸ್ ಟು ಹೌ ಟು ರ್ಯಾಂಕ್ ಹೈಯರ್, ಸೊ ಇದು ಬಂದುಬಿಟ್ಟು ವೆರಿ ಹೈ ಇಂಟ್ರೆಸ್ಟಲ್ಲಿದೆ. ಮತ್ತು ಕ್ರಿಯೇಟ್ ಎ ಯೂನಿಕ್ ಚಾನಲ್ ಬ್ರ್ಯಾಂಡ್ ಫಾರ್ ಸಕ್ಸಸ್, ಇದು ಬಂದುಬಿಟ್ಟು ಲೋ ಇಂಟ್ರೆಸ್ಟಲ್ಲಿದೆ. ಇದು ನನ್ನ ಆಡಿಯನ್ಸ್ ನೋಡೋಕ್ಕೆ ಇಷ್ಟಪಡಲ್ಲ ಈ ಥರ ವೀಡಿಯೋ. ಸೊ ನನ್ನ ಆಡಿಯನ್ಸು, ನನ್ನ ಕ್ಯಾಟಗರಿ ಆಡಿಯನ್ಸು ಯಾವ ಟೈಪ್ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದೆ, ಈ ಟೈಟಲ್ಲಿ ನನ್ನ ಆಡಿಯನ್ಸ್ ಬಂದುಬಿಟ್ಟು ಜಾಸ್ತಿ ಸರ್ಚ್ನ ಮಾಡ್ತಾಯಿದೆ. ಓಕೆನಾ, ನಾನು ಇದರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡಿದ್ರು ನನಗೆ ಏನಾಗುತ್ತೆ, ವ್ಯೂಸು ಜಾಸ್ತಿ ಬರುತ್ತೆ. ಸೊ ಸಿಂಪಲಿ ನಾನು ಅಂದ್ಕೊಳ್ಳಿ, ಇದು ವಿಡಿಯೋ ಮಾಡಬೇಕು ಅಂದ್ಕೊಳ್ಳಿ. ಓಕೆನಾ, ಹಿಡನ್ ವೈಟಿ ಸ್ಟುಡಿಯೋ ಫ್ಯೂಚರ್ ಫಾರ್ ಮೋರ್ ವ್ಯೂಸ್ ಅಂತ. ಓಕೆನಾ, ಸಿಂಪಲಿ ನಾವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ, ಸೊ ಇಲ್ಲಿ ನಿಮಗೆ ಟೈಟಲ್ನೂ ಕೊಟ್ಬಿಡ್ತಾರೆ, ಪ್ಲಸ್ ಥಂಬ್ನೇಲ್ನೂ ಕೊಟ್ಬಿಡ್ತಾರೆ, ಯಾವ ಥರ ಥಂಬ್ನೇಲ್ ಅಪ್ಲೋಡ್ ಮಾಡಬೇಕಂತ. ಓಕೆನಾ, ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನೋಡಿ ನಿಮಗೆ ಅಂಟಿಲ್ ಅಂತ ಇದೆಯಲ್ಲ, ಸಿಂಪಲಿ ಟೈಟಲ್ ಬಂದುಬಿಟ್ಟು ಇಲ್ಲಿ ಹಿಡಿಯನ್ ಫ್ಯೂಚರ್ ಟು ಸ್ಟುಡಿಯೋ ಆಫ್ಟರ್ ಓವರ್ಲಾಕ್. ಸೊ 1 ಟೈಟಲು 2 3 4. ಓಕೆನಾ, 4 ಟೈಟಲ್ ಬಂದುಬಿಟ್ಟು ನಮಗೆ ಸಜೆಸ್ಟ್ನ ಮಾಡ್ತಾ ಇದ್ದಾರೆ. ಸೊ ಟೈಟಲ್ ಬಂದುಬಿಟ್ಟು ಇನ್ನು ಕ್ರಿಯೇಟ್ ಆಗ್ತಾ ಇದೆ, ಇದು ಟೈಟಲ್ ಅಲ್ಲ, ಸಾರಿ, ಇಲ್ಲಿದೆ ನೋಡಿ ಟೈಟಲ್ ಆಪ್ಷನು. ಓಕೆನಾ, ಕುಡ್ ನಾಟ್ ಕ್ರಿಯೇಟ್ ಟೈಟಲ್ ಅಂತ ಇದೆ. ಸೊ ರಿಫ್ರೆಶ್ನ ಇಲ್ಲಿ ಮಾಡ್ಬೋದು ನೀವು ಬೇಕಿದ್ರೆ, ನಿಮ್ಮ ಇದರಲ್ಲಿ ಬರುತ್ತೆ. ಓಕೆನಾ, ಸೊ ರಿಫ್ರೆಶ್ ಮಾಡಿದರೆ ನಮ್ಮದು ಏನಾಗುತ್ತೆ, ಟೈಟಲ್ಸ್ ಬಂದುಬಿಟ್ಟು ರೆಡಿ ಆಗುತ್ತೆ. ನೋಡಿ ನಮ್ಮದು ಟೈಟಲ್ಸ್ ಬಂದುಬಿಟ್ಟು 4 ಟೈಟಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ನೋಡ್ಬೋದು, ಇಲ್ಲಿ ನೋಡಿ ವೈಟಿ ಸ್ಟುಡಿಯೋ ಹ್ಯಾಕ್ಸ್ ಗೆಟ್ ಮೋರ್ ವ್ಯೂಸ್ ದೆನ್ ಎವರ್ ಬಿಫೋರ್, ಅನ್ಲಾಕ್ ಹಿಡನ್ ವೈಟಿ ಸ್ಟುಡಿಯೋ ಫ್ಯೂಚರ್ ಫಾರ್ ಮೆಸಿವ್ ಗ್ರೋತ್, ವೈಟಿ ಸ್ಟುಡಿಯೋ ಸೀಕ್ರೆಟ್ ದ ಅನ್ಲಿಮಿಟೆಡ್ ಗೈಡ್ ಟು ಮೋರ್ ವ್ಯೂ, ವೈಟಿ ಸ್ಟುಡಿಯೋ ಸೆಟ್ಟಿಂಗ್ ದಟ್ ವಿಲ್ ಮೇಕ್ ಯುವರ್ ಎಕ್ಸ್ಪ್ಲೇನ್ ಅಂತ ಇದೆ. ಓಕೆನಾ, ಸೊ ಈ ಟೈಟಲ್ನ ನಾವು ಯೂಸ್ ಮಾಡಬೇಕು. ನಮ್ಮ ಆಡಿಯನ್ಸ್ ಬಂದುಬಿಟ್ಟು ಈ ಥರ ಟೈಟಲ್ನ ಟೈಟಲ್ ಅಲ್ಲ, ಕೀವರ್ಡ್ನ ಹಾಕಿಬಿಟ್ಟು ಸರ್ಚ್ನ ಮಾಡಿಬಿಡ್ತಾರೆ. ಓಕೆನಾ, ಸೊ ನಮಗೇನು ಮಾಡಬೇಕು, ಈ ಟೈಟಲ್ನ ಯೂಸ್ ಮಾಡಬೇಕು. ಯೂಟ್ಯೂಬೇ ನಮಗೆ ಈ ಟೈಟಲ್ ರೆಕಮೆಂಡ್ ಮಾಡ್ತಾ ಇದೆ ಅಂದರೆ ನಾವೇ ಈ ಟೈಟಲ್ನ ಬಂದುಬಿಟ್ಟು ನಮ್ಮ ವೀಡಿಯೋದಲ್ಲಿ ಯೂಸ್ ಮಾಡಬೇಕು. ಓಕೆನಾ, ಇದಾಯಿತು ಟೈಟಲ್ಸು. ಅದಾದಮೇಲೆ ನೋಡಿ ನಮಗೆ ಇಲ್ಲಿ ಥಂಬ್ನೇಲ್ ಆಪ್ಷನ್ನು ಕೊಟ್ಟಿದ್ದಾರೆ. ಫೋಟೋಸು ಬ್ಯಾಕ್ಗ್ರೌಂಡಲ್ಲಿ ಬೇಕಿದ್ರೆ ನೀವು ಬೇರೆ ಟೈಪ್ ಥಂಬ್ನೇಲ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಏನಕ್ಕೆ ಈ ಥರ ಥಂಬ್ನೇಲ್ಸ್ ಕೊಟ್ಟಿದ್ದಾರೆ ಅಂದರೆ, ಒಂದು ಬ್ಯಾಕ್ಗ್ರೌಂಡು ಟೈಪಲ್ಲಿ ನೀವು ಇದನ್ನು ಬ್ಯಾಕ್ಗ್ರೌಂಡ್ ಟೈಪಲ್ಲಿ ಹಾಕಿಬಿಟ್ಟು ಟೆಕ್ಸ್ಟ್ ಹಾಕ್ಬೋದು ಕೆಳಗಡೆ. ಓಕೆನಾ, ದೊಡ್ಡದಾಗಿ ಟೆಕ್ಸ್ಟ್ ಹಾಕ್ಬೋದು. ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಫೋಟೋ ಈ ಥರ ಇಡ್ಬೋದು ಅಂತ ಒಂದು ಐಡಿಯಾ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಗ್ತಾ ಇದೆಯಾ? ಬ್ಯಾಕ್ಗ್ರೌಂಡಲ್ಲಿ ಈ ಥರ ಫೋಟೋಸ್ನ ನೀವು ಹಾಕಿಬಿಟ್ಟು ಇದ್ರ ಮೇಲೆ ಟೆಕ್ಸ್ಟ್ನ ಬರೆದ್ಬಿಟ್ಟು ನೀವು ನಿಮ್ಮ ಥಂಬ್ನೇಲ್ನ ಅಪ್ಲೋಡ್ ಮಾಡ್ಬೋದು. ಆಗ ಏನಾಗುತ್ತೆ, ಐ ಅಟ್ರಾಕ್ಟಿವ್ ಥಂಬ್ನೇಲ್ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಓಕೆನಾ, ಯೂಟ್ಯೂಬ್ ಅವರೇ ನಮಗೆ ಕೊಟ್ಟಿರೋದು. ಓಕೆನಾ ಗೈಸ್, ಸಿಂಪಲ್ ಇಲ್ಲಿ ಬ್ಯಾಕ್ನ ಬರ್ತೀನಿ. ಸೊ ಬ್ಯಾಕ್ ಬಂದಾಗ ನೋಡಿ ನಮಗೆ ಥಂಬ್ನೇಲು ಬಂದುಬಿಟ್ಟು ಸಜೆಸ್ಟ್ ಮಾಡಿದ್ದೆ, 4 ಥಂಬ್ನೇಲು, 4 ಟೈಟಲ್ ಬಂದುಬಿಟ್ಟು ಸಜೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಔಟ್ಲೈನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲ ಔಟ್ಲೈನು. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ನನಗೆ ಯಾವ ಥರ ವೀಡಿಯೋ ಮಾಡೋದು, ಯಾವ ಥರ ಮಾತಾಡೋದು ಅಂದರೆ, ಸೊ ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ, ಒಂದು ನಿಮಿಷ ಬ್ಯಾಕ್ ಬರ್ತೀನಿ. ಶೋ ಮೋರಲ್ಲ, ಈ ಶೋ ಮೋರಲ್ಲ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಶೋ ಮೋರ್ದು. ಇದು ಬಂದುಬಿಟ್ಟು ಟೈಟಲ್ದು, ಇದು ಥಂಬ್ನೇಲ್ದು, ಇದು ಬಂದುಬಿಟ್ಟು ಔಟ್ಲೈನ್ದು. ಸೊ ಔಟ್ಲೈನಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ನ ಮಾಡೋಣ. ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನೀವು ಕೀವರ್ಡ್ಸ್ ಯೂಸ್ ಮಾಡೋಕ್ಕೆ ಕೀವರ್ಡ್ಸ್ ಕೊಟ್ಟಿದ್ದಾರೆ. ಫಸ್ಟು
ಸೊ ಇಂಟ್ರೋ ವಿಡಿಯೋ ನೀವು ಯಾವ ಥರ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಔಟ್ಲೈನು ಮತ್ತು ಇದೆಲ್ಲ ಬಂದುಬಿಟ್ಟು ನಿಮಗೆ ಕೊಟ್ಟಿರೋದು ಯಾವ ಥರ ನೀವು ಮಾತಾಡಬೇಕು, ಯಾವ ಥರ ಇನ್ಫಾರ್ಮೇಷನ್ ಕೊಡಬೇಕು ವೈ ಟಿ ಸ್ಟುಡಿಯೋ ಬಗ್ಗೆ. ಸೊ ಸ್ಟಾರ್ಟಿಂಗಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಯಾವ ಥರ ಮಾಡಬೇಕಂತ ಎಲ್ಲ ಇಲ್ಲಿ ಬರೆದುಬಿಟ್ಟು ಕೊಟ್ಟಿದ್ದಾರೆ. ನಿಮಗೇನು ಮಾಡಬೇಕು, ನಿಮಗೆ ಇಂಗ್ಲೀಷ್ ಅಂತೂ ಬರಲ್ಲ, ತುಂಬ ಜನಕ್ಕೆ ಇಂಗ್ಲೀಷ್ ಅಂತೂ ಬರಲ್ಲ ಯಾವ ಥರ ಮಾಡಬೇಕಂತ. ಸಿಂಪಲ್ಲಿ ನೀವೇನು ಮಾಡಬೇಕು, ನಿಮಗೆ ಇದನ್ನ ಸ್ಕ್ರೀನ್ಶಾಟ್ನ ಮಾಡ್ಕೋಬೇಕು. ಸ್ಕ್ರೀನ್ಶಾಟ್ನ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ಸಿಂಪಲ್ಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದ್ಮೇಲೆ ಸಿಗುತ್ತೆ ನಿಮಗೆ ಟ್ರಾನ್ಸ್ಲೇಟ್ ಏನಿರುತ್ತೆ ಆ್ಯಪು ಗೂಗಲ್ ಪ್ಲೇ ಸ್ಟೋರಲ್ಲಿ. ಓಕೆನಾ, ಸಿಂಪಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟ್ರಾನ್ಸ್ಲೇಟ್ ಆ್ಯಪ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸಿಂಪಲಿ ನಾನಿಲ್ಲಿ ಡೌನ್ಲೋಡ್ ಮಾಡ್ಕೋತಾ ಇದ್ದೀವಿ. ಓಕೆನಾ, ನೀವು ಫೋಟೋ ಬೇಕಿದ್ದರೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಓಕೆನಾ, ಫೋಟೋನ ಹಾಕಿಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಅಲ್ಲಿ ಕಾಪಿ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ನಾನು ಎಕ್ಸಾಂಪಲ್ಗೆ ನಿಮಗೆ ತೋರಿಸ್ಬಿಡ್ತೀನಿ. ಬ್ಯಾಕ್ ಬಂದುಬಿಟ್ಟು ಕಾಪಿ ಆಪ್ಷನ್ ಇರುತ್ತೆ ನಿಮಗಿಲ್ಲಿ. ಓಕೆನಾ, ಸೊ ಸಿಂಪಲಿ ಇಲ್ಲಿ ನಾನು ಬ್ಯಾಕ್ ಬರ್ತೀನಿ. ಓಕೆನಾ, ಬ್ಯಾಕ್ ಬಂದರೆ ಇಲ್ಲಿ ಕಾಪಿ ಆಪ್ಷನ್ನು ಇತ್ತು, ಬಟ್ ಈಗ ಶೋ ಆಗ್ತಿಲ್ಲ. ಓಕೆನಾ, ಸೊ ಸಿಂಪಲ್ಲಿ ಸ್ಕ್ರೀನ್ಶಾಟೇ ಮಾಡ್ಕೊಳ್ಳಿ. ನಿಮ್ಮದ್ರಲ್ಲಿ ಏನಾದರೂ ಕಾಪಿ ಆಪ್ಷನ್ ಬಂದರೆ ನೀವು ಕಾಪಿನ ಮಾಡಿಕೊಂಡು ಬೇಕಿದ್ರೆ ಪೇಸ್ಟ್ ಮಾಡಿಕೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಕನ್ನಡದಲ್ಲಿ. ಓಕೆನಾ, ಸೊ ಸಿಂಪಲಿ ನಾವು ಗೂಗಲ್ ಟ್ರಾನ್ಸ್ಲೇಟ್ ಅಂತ ಇದನ್ನು ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಒಂದು ನಿಮಿಷ ಬ್ಯಾಕ್ ಬರೋಣ. ಇಲ್ಲಿ ಕ್ಯಾಮ್ರಾ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಕೆಳಗಡೆ, ಕ್ಯಾಮ್ರಾ ಆಪ್ಷನ್ನು ಇಲ್ಲಿ ನಾನು ಶೋ ಮಾಡಿಬಿಡ್ತೀನಿ ನಿಮಗೆ. ಈ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಓಪನ್ ಕ್ಯಾಮ್ರಾ ಅಂತ ಇದೆ. ಇಲ್ಲಿ ನಾವು ಏನು ಸ್ಕ್ರೀನ್ಶಾಟ್ ತೊಗೊಂಡಿದ್ವಿ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡೋಣ. ಓಕೆನಾ, ಆ್ಯಡ್ ಮಾಡಿದರೆ ಇಲ್ಲಿ ಇಂಗ್ಲೀಷ್ ಟು ಸ್ಪ್ಯಾನಿಷ್ ಅಂತ ಇದೆ. ಇಲ್ಲಿ ಸ್ಪ್ಯಾನಿಷ್ ತೆಗೆದುಬಿಟ್ಟು ಕನ್ನಡ ಏನಿದೆ ನಮ್ಮದು ಕನ್ನಡ ಅದನ್ನು ಆ್ಯಡ್ ಮಾಡೋಣ. ಓಕೆನಾ, ಸೊ ಕನ್ನಡ ಡೌನ್ಲೋಡ್ ಮಾಡಬೇಕು ಇದನ್ನು. ಸೊ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಗೈಸ್, ನಮ್ಮದು ಕನ್ನಡ ಏನಿದೆ ಅದು ಅಪ್ಡೇಟ್ ಆಗಿದೆ. ಸೊ ಸಿಂಪಲಿ ನೀವು ಬೇಕಿದ್ರೆ ಝೂಮ್ ಮಾಡಿಕೊಂಡು ಇದನ್ನು ಓದ್ಕೋಬೋದು. ಓಕೆನಾ, ಸ್ಟುಡಿಯೋವನ್ನು ಪರಿಚಯಿಸಲಾಗುತ್ತದೆ, ನಿಮ್ಮ ರಹಸ್ಯ ಏನೇನೋ ಕೊಟ್ಟಿದ್ದಾರೆ. ಸೊ ನೋಡಿ ನೀವು ಇದನ್ನು ಓದ್ಕೊಂಡು ಈಸಿಲಿ ನಿಮಗೆ ಇದರಲ್ಲಿ ಮೇನ್ ಪಾಯಿಂಟ್ಸ್ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಬೇಕಿದ್ರೆ ನೀವು ಒಂದು 3-4 ಸಲ ಓದ್ಕೊಳ್ಳಿ, ಅದೇ ಬಂದುಬಿಡುತ್ತೆ. ಬಂದರೆ ನೀವು ಈಸಿಲಿ ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ಇದು ಕನ್ನಡದಲ್ಲಿ ಬಂದುಬಿಟ್ಟು ನಿಮಗೆ ಈಸಿಲಿ ಟ್ರಾನ್ಸ್ಲೇಟ್ ಆಗಿಬಿಡುತ್ತೆ. ಇದಾದಮೇಲೂ ಇನ್ನೂ ಬೇರೆ ಬೇರೆ ಕ್ಯಾಟಗರೀಸ್ ಲೈಕ್ ಕುಕಿಂಗ್ ಚಾನಲ್ ಇನ್ನೂ ಬೇರೆ ಬೇರೆ ಥರ ಮಾಡ್ತಿರಲ್ಲ, ಅವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಆಡಿಯನ್ಸು ಯಾವ ಟೈಪ್ ಕುಕಿಂಗ್ ನೋಡೋಕ್ಕೆ ಇಷ್ಟಪಡುತ್ತೆ ಆ ಥರ ಎಲ್ಲ ತೋರಿಸುತ್ತೆ ಈ ವೈ ಟಿ ಸ್ಟುಡಿಯೋದಲ್ಲಿ. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.